ಸಖತ್ ಆಕ್ಷನ್ ಬೇಸ್ ಸಿನಿಮಾ. ನಮ್ಮ ಹೆಮ್ಮೆಯ ಶಿವರಾಜ್ ಕುಮಾರ್ ಸರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಪ್ರೌಡ್ಲಿ ಪ್ರೆಸೆಂಟ್ಸ್ ನೋಡೋಕೆ ತುಂಬ ಖುಷಿಯಾಗುತ್ತೆ. ನಮ್ಮ ಸೆಟ್ಟಿಗೆ ಕೂಡ ವಿಸಿಟ್ ಮಾಡಿ ಹಾರೈಸಿದ್ರು. ಮೊನ್ನೆ ಕೂಡ ಅದೇ ಕೇಳಿದ್ರು. ನಮ್ಮ ಸ್ಪೆಷಾಲಿಟಿ ಏನಂದ್ರೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡ್ಬಿಡಿದ್ವಿ. ಭವ್ಯ ಮೇಡಮ್ ನಮ್ಗೆ ಯಾವತ್ತಿಗೂ ಹೆಮ್ಮೆ ನೋಡಿ. ರವಿ ಸರ್ ಡಬ್ಬು, ಶಂಕರಣ್ಣ ಅವ್ರ ಡಬ್ಬು, ವಿಷ್ಣು ಸರ್ ಅವ್ರ ಡಬ್ಬು, ಅಂಬರೀಷ್ ಅಣ್ಣ ಅವ್ರ ಡಬ್ಬು ಇವತ್ತು ನಮ್ಮ ಸಿನಿಮಾದಲ್ಲಿ ನಮ್ಮ ತಾಯಾಗಿ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಇದೆ, ನಮ್ಗೆ ಬಹಳ ಹೆಮ್ಮೆ ಇದೆ. ನಾನು ಜೀವನದಲ್ಲಿ ಯಾವಾಗಲೂ ಒಂದು ಮಾತು ಹೇಳಿದ್ದೀನಿ, ಏನಂತ ಅಂದರೆ ನಾವು ಹೆಣ್ಮಕ್ಳಿಗೆ ಏನು ಉದಾಹರಣೆ ಕೊಡ್ತೀವಿ, ಅವ್ರು ನೋಡ್ಕೊಂಡು ಪುರಾಣದಲ್ಲಿ ಅವ್ರು ನೋಡ್ಕೊಂಡು ಇತಿಹಾಸದಲ್ಲಿ ಇವ್ರು ನೋಡ್ಕೊಂಡು ಕಲ್ತ್ಕೊತೀವಿ. ನಾನು ಹಂಗೆ ಹೇಳೋದೇ ಇಲ್ಲ. ನಾನು ನನ್ನ ಹೆಂಡತಿಗೆ ಹೇಳೋದಷ್ಟು ಭವ್ಯ ಮೇಡಮ್ ನೋಡ್ಕೊಂಡು ಕಲ್ತ್ಕೊಂತ ಹೇಳ್ತೀನಿ. ಯಾಕೆಂದ್ರೆ ಹೃದಯ ಹಿಡಿತ ಫಿಲಮಲ್ಲಿ ಇವ್ರ ಗಂಡಗೆ ಇನ್ನೊಂದು ಮದುವೆ ಮಾಡಿಸ್ತಾರೆ, ಅಂಬರೀಷ್ ಅಣ್ಣಗೆ ಇನ್ನೊಂದು ಮದುವೆ ಮಾಡಿಸ್ತಾರೆ. ಮಾಡ್ಕೊಳ್ಳಿ ಆ ಥರ ಇರಬೇಕು ಅಂತ ನಾನು ನನ್ನ ಹೆಂಡತಿಗೆ ನಿಮ್ಮನ್ನೇ ತೋರಿಸ್ತಾ ಇರೋದು. ತುಂಬ ಖುಷಿ ಆಯ್ತು. ಯಾಕೆ ಸರ್ ಹಂಗಿದ್ರೆ ಗಲಾಟೆ ಇಲ್ಲ ಅಂತ ಹೇಳಿದ್ದು. ಇವ್ರು ನೋಡ್ಕೊಂಡು ಕಲ್ತ್ಕೋಬೇಕು ಅಂತ ಅದೇ ಅದನ್ನ ನಾನು ಹೇಳಿದ. ನಾನು ಹೆಣ್ಮಕ್ಳು ಹಂಗೆ ಇರ್ಲಿ ಅಂತ ಹೇಳಿದ್ರೆ ಹೆಣ್ಮಕ್ಳು ಕೇಳಲಿ ಅಂತ ಹೇಳಿದ್ರು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತೇವೆ ಕಣ್ಣಣ್ಣ. ಅದೆಲ್ಲ ನಿಮಗೆ ಹೇಳಿ. ಸೊ ಮೇಡಮ್ ನಮ್ಗೆ ಹೆಮ್ಮೆ, ತುಂಬ ಖುಷಿ ಆಯ್ತು. ಇಷ್ಟು ಸಲ ಅಳಿಸಿದ್ದಾರೆ, ಎಮೋಷನಲಿ ನಿಮ್ಮನ್ನ ಚಾಲೆಂಜಿಂಗ್ ಪಾತ್ರಗಳು ಮಾಡಿದ್ದಾರೆ. ಸಾಂಗ್ಲಿಯಾನ ಇರ್ಬೋದಂತ ಅದ್ಭುತವಾದ ಸಿನಿಮಾಗಳು ಇವ್ರ ಅಕೌಂಟಲ್ಲಿದೆ. ಮೇಡಮ್ ಅಕೌಂಟಲ್ಲಿ ದುಡ್ಡು ಎಷ್ಟಿದೆಯೋ ಗೊತ್ತಿಲ್ಲ, ಅದಕ್ಕಿಂತ ಜಾಸ್ತಿ ಸಕ್ಸಸ್ ಇದೆ. ಸೊ ಇವರೆಲ್ಲ ನಮ್ಗೆ ಹೆಮ್ಮೆ. ಏನಾದರೂ ನಾನು ಸಿನಿಮಾ ಭವ್ಯ ಮೇಡಮ್ ಜೊತೆ ಸಿನಿಮಾ ಮಾಡಿದೆ ಅಂದರೆ, ಶೋಭಾ ಸರ್ ಜೊತೆ ಸಿನಿಮಾ ಮಾಡಿದೆ ಅಂದರೆ ಸುಳ್ಳು. ಇವರಿಬ್ಬರ ಜೊತೆ ಸಿನಿಮಾ ಕಲಿತಾ ಇದ್ದೀನಿ. ನನಗದು ಹೆಮ್ಮೆ, ಯಾವತ್ತೂ ಬಹಳ ಇನ್ಸ್ಪಿರೇಷನ್ ಆಗುತ್ತೆ ನನಗೆ. ಥ್ಯಾಂಕ್ ಯು ಭವ್ಯ ಮ್ಯಾಮ್, ನೀವು ನಮ್ಮ ಜೊತೆ ಈ ಸಿನಿಮಾದಲ್ಲಿ ನಿಮ್ಮನ್ನು ನಗಿಸ್ತಾರೆ. ಒಂದು ಒಳ್ಳೆ ಲೇಡಿ. ಆ್ಯಂಡ್ ಇನ್ನೊಂದು ವಿಷಯ ದಯವಿಟ್ಟು ಹೇಳ್ತೀನಿ, ಈ ಸಿನಿಮಾದಲ್ಲಿ ಹೆಸರು ಕಮಲಾ ಅಂತ ಪಾತ್ರದ ಹೆಸರು. ಕಮಲಾ ಅಂದ್ಬಿಟ್ಟು ಕಾಂಗ್ರೆಸ್ನವ್ರು ಸಿನಿಮಾ ನೋಡದೆ ಹೋಗ್ಬೇಡಿಪ್ಪ, ಬಿಜೆಪಿ ಸಿನಿಮಾ ನೋಡ್ತೀನಿ. ಕಾಂಗ್ರೆಸ್ನವರು JDS ಅವ್ರು ನೋಡದೆ ಹೋಗ್ಬೇಡಪ್ಪ. ದಯವಿಟ್ಟು ಹೆಸರು ಕಮಲಾ ಅಷ್ಟೇ. ಕಮಲನ್ನ ಕಾಂಗ್ರೆಸ್ನವರು ನೋಡಿ, ಬಿಜೆಪಿಯವರು ನೋಡಿ, JDS ಅವರು ನೋಡಿ, ಎಲೆಕ್ಷನ್ ನಿಂತ್ಕೊಳ್ಳೋದು ನೋಡಿ, ಎಲೆಕ್ಷನ್ ನಿಂತು ಸೋತಿರೋರು ನೋಡಿ. ಕರೆಕ್ಟ್ ಅಲ್ಲ ಮೇಡಮ್? ಹೌದಲ್ವಾ? ಎಷ್ಟು ಮಜಾ ಕೊಡ್ತಾರಲ್ವಾ ನಮ್ಮ ಪ್ರಥಮರು, ಬೋರೇ ಆಗಲ್ಲ. ಸೊ ಸೊ ಇನ್ನು ಶೋಭರಾಜ್ ಸರ್ ಇವತ್ತು ಸರ್ ಅವ್ರಿಗೆ ಇಷ್ಟೋ ತನಕ ಈ ಬರೋದಕ್ಕೆ ಲೇಟ್ ಆಗಿರುತ್ತೆ. ಯಾಕೆಂದ್ರೆ ಶೋಭರಾಜ್ ಸರ್ರೇ ಕಾರಣ. ಅಲ್ಲಿ ಯಾಕೆಂದ್ರೆ ಅವ್ರು ಒಂದು ಮಾತು ಹೇಳಿದ್ರು, ಲಾಸ್ಟ್ ಪ್ರಥಮ ನಾನು ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದಲ್ಲ, ನಿನ್ನ ಹಾಕೊಂಡು ಮಾತೇ ಇದ್ದಾರೆ ಪಾತ್ರ. ಇದು ಅದ್ರ ಬಗ್ಗೆ ಅಪ್ಡೇಟ್ ಕೇಳ್ತಾರೆ, ಏನು ಯೋಚನೆ ಮಾಡಿ ಒಪ್ಸಿ ಡೈರೆಕ್ಷನ್ನೇ ಬೇಡ, ನೀವು ಸ್ಟಾರ್, ನೀವು ಸುಮ್ಮನೆ ಸ್ಟಾರ್ ಆಗಿರಿ ಅಂತ ಒಪ್ಸಕ್ಕೆ ಅರ್ಥ ಬರೋದಕ್ಕೆ 2 ಅವರ್ ಲೇಟ್ ಆಗುತ್ತೆ. ನಿಮ್ಮನ್ನು ಇಷ್ಟೆಲ್ಲ ಕಾಯಿಸೋದಕ್ಕೆ ಸರ್ರೇ ಕಾರಣ. ಹೌದಲ್ಲ ಸರ್? ಗೊತ್ತು, 3 ಸಲ ಬಂದು ಹೇಳಿದೆ. ತುಂಬ ಖುಷಿ ಆಯಿತು. ಶೋಭರಾಜ್ ಸರ್ ಕನ್ನಡಕ್ಕೆ ಬಹಳ ಪ್ರತಿಭಾವಂತ ನನ್ನ ಸ್ನೇಹಿತೆ ಆರ್ನಾವ್ ಈ ಸಿನಿಮಾ ನಾಯಕಿಯಾಗಿ ಮಾಡ್ತಾ ಇದ್ದಾರೆ. ಅಂಡ್ ಪ್ರಕೃತಿ ಅನ್ನೋ ಪಾತ್ರ ನಿಜವಾಗ್ಲೂ ಪ್ರಕೃತಿ ಹೇಗೆ ನಮಗೆ ಸಮಾಜಕ್ಕೆ ಸ್ಪಂದಿಸುತ್ತೋ ಈ ಪಾತ್ರದ ಮೂಲಕ ಅವ್ರಿಗೆ ನಮ್ಗೆ ನಿಜವಾಗ್ಲೂ ಇಷ್ಟ ಆಗ್ತದೆ. ಒಂದು ಒಳ್ಳೆ ಪಾತ್ರ. ನಾವು ಏನೇನು ಬಿಲ್ಡಪ್ ಕೊಡು ಅಂತ ಹೇಳಿದ್ರೆ ದೇವರನ್ನ ಎಲ್ಲ ಕೊಟ್ಟಿದ್ದೀನಿ, ಯಾವ್ದಾದ್ರು ಗೊತ್ತಿಲ್ಲ ಕಿವಿಲಿ ಹೇಳಿ ಅದನ್ನು ಬೇಕಾದ್ರೆ ವಾಪಸ್ ಹೇಳ್ತೀನಿ ನಾನು. ಗೌರವ್ ವೆಂಕಟೇಶ್ ಸೊ ಈ ಸಿನಿಮಾ ಮೂಲಕ ಫೈಟ್ ಮಾಸ್ಟರ್ ಆಗಿದ್ದವರು ಡೈರೆಕ್ಟರ್ ಆಗಿದ್ದಾರೆ. ದೇವರನ್ನ ತುಂಬ ಖುಷಿ, ಒಳ್ಳೆ ವ್ಯಕ್ತಿ. ಗೌರವ್ ವೆಂಕಟೇಶ್ ಕಾಮಿಡಿ ಸಿನಿಮಾ ತೆಗೆಸಿದ್ದಾಯ್ತಾ ಸರ್, ಇಲ್ಲಿಂದ ಎಗ್ರಿ ಸರ್ ಅದು ಮಾಡಿ ಸರ್ ಅಂತ ಮಾಡಿಸಿ ಎಲ್ಲ ವೇಟ್ ಮಾಡಿದ್ರೆ ನಮ್ಮ ಕೈ ಎತ್ತಕ್ಕಾಯ್ತಿಲ್ಲ. ಅವ್ರ ಕೈ ಒಂದು ಕಡೆ ರಾಜಸ್ಥಾನ, ಒಂದು ಕಡೆ ಪಾಕಿಸ್ತಾನಕ್ಕೆ ಹೋಯ್ತಾ ಇದ್ದೀವಿ. ಶೂಟಿಂಗ್ ಮುಗಿಸ್ಕೊಂಡ್ರೆ ಹಿಂದಿರುತ್ತೆ ಕಡೆ ಹಿಂಗೆ ನಿದ್ದೆ ಮಾಡ್ತೀವಿ. ಯಾಕೆಂದ್ರೆ ಅಷ್ಟು ನೋವಾಗುತ್ತೆ, ತುಂಬ ನೊಂದ್ಕೊಂಡು ಬೇವು ಸುರಿಸ್ಬಿಟ್ಟಿದ್ದೀನಿ. ಸೊ ಎಲ್ಲರ ಸಮಾಗಮ ಒಂದು ಅದ್ಭುತವಾದ ಸಿನಿಮಾ ಆಗಿದೆ. ನಮ್ಮೂರಿನವರು, ನಮ್ಮೂರು ಪಕ್ಕದಲ್ಲಿ ಕಾಣಿಸಿದ್ರೆ ನಮ್ಮೂರಿನ ಮನೆಗೆ ಬಂದು ನೋಡ್ರೆ ಅವ್ರ ಮನೆ ಕಾಣ್ತದೆ. ಎದುರುಬಿಟ್ಟರೆ ಟೊಪ್ಪಕ್ಕೂ ನಾವು ಮನೆಗೆ ಇರ್ತೀವಿ. ನಮ್ಮ ಕೊಳ್ಳೇಗಾಲದವರಾದ ನಮ್ಮ ಮಿಮಿಕ್ರೋ ಗೋಪಣ್ಣ ಈ ಸಿನಿಮಾದ ಶಕ್ತಿ ಸಖತ್ ರನ್ಸಿದ್ದಾರೆ. ಕೋಟೆ ಪ್ರಭಾಕರ್ ಅವ್ರ ಬಗ್ಗೆ 2 ಮಾತು ಹೇಳ್ತೀನಿ ಈ ಸಿನಿಮಾದಲ್ಲಿ. ಈ ಸಿನಿಮಾ ಶುರುವಾದಾಗ ನಾನು ಫಸ್ಟ್ ಅಭಿನಂದಿಸಿದ ಸ್ಪೆಷಲ್ ಒನ್ ಆಫ್ ದ ರೀಸನ್ ಈ ಕಾರ್ಯಕ್ರಮಕ್ಕೆ ಕೋಟೆ ಪ್ರಭಾಕರ್ ಅವರು ಒಬ್ಬ ಅದ್ಭುತವಾಗಿ ವಿಲನ್ ಆಗಿ ನೋಡಿದ್ದಾರೆ. ಅಣ್ಣ ನೀವು ಕೋಟೆ ಪ್ರಭಾಕರ್ ಪ್ರಭಾಕರ್ ನನ್ನ ಕೋಟಿ ಗಟ್ಟಲೆ ಮಾಡ್ಬಿಟ್ಟವ್ರೆ ಅಂತ ಜನ ಮಾತಾಡ್ತಾರೆ, ನಂಗೆ ಗೊತ್ತಿಲ್ಲ. ಓಕೆ, ಸತ್ಯ ಸತ್ಯ ನೋಡಿ ಮೇಡಮ್, ಸತ್ಯ ನೋಡಿ, ಸತ್ಯ ಅಂತಾನೆ ಫೋನ್ ಮಾಡೋದು ಈಗ ಅವ್ರಿಗೆ. ಸತ್ಯ ಕಾಲಿಂಗ್ ಅಂತ ಬರ್ತದೆ. ಸೊ ಖುಷಿ ಏನಂತ ಹೇಳಿದ್ರೆ ರಿಯಾಲಿಟಿ ಶೋ ಫಸ್ಟ್ ಟೈಮ್ ಅವ್ರು ಅಟೆಂಡ್ ಮಾಡಿದ್ದು. ಈಗ ರಿಯಾಲಿಟಿ ಶೋ ವಿನ್ನರ್ ಆಗೋದು. ಸೊ ಜೋಡಿ ಸೊ ನಿಜವಾದವರು, ಅವರಿಬ್ರು ಒಳ್ಳೆ ಜೋಡಿ. ಕೋಟೆಯವರೇ ನಮ್ಮ ಸಿನಿಮಾದಲ್ಲಿ ಕೇಳಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ಭುತವಾದ ಒಂದು ಪಾತ್ರ. ಆ್ಯಕ್ಷನ್, ಅವ್ರ ಜೊತೆ ಫೈಟ್ಸ್ ಇರ್ಬೋದು, ಎಲ್ಲವೂ ಚೆನ್ನಾಗಿದೆ. ಈ ಸಿನಿಮಾ ಶುರುವಾದಾಗ ಶೋ ಕಮಿಟ್ ಆದರು, ಮಾಡೋದೋ ಬೇಡ ಅನ್ನೋ ಥರದಲ್ಲಿ ಇದ್ರು. ಯಾಕೆಂದ್ರೆ ಇವ್ರು ಸಿನಿಮಾದಲ್ಲಿ ಸಖತ್ ಬಿಸಿ. ನಾನು ಕೋಟೆ ಅಣ್ಣಗೆ ಫೋನ್ ಮಾಡಿದಾಗೆಲ್ಲ, ಪ್ರಥಮ್ ಇಲ್ಲಿ ಹೋಗ್ತಾ ಇದ್ದೀನಿ ನಮ್ಮ ಮಂಗಳೂರು ಬರ್ತಾನೆ, 3 ದಿನ ಬಿಟ್ಬಿಡಮ್ಮ, ನೀನು ಫೋನ್ ಮಾಡಬೇಡ, 3 ದಿನ ಆದಮೇಲೆ ನಾನೇ ಮಾಡ್ತೀನಿ. ಪ್ರತಿದಿನ ಶೂಟಲ್ಲಿ ಇದ್ದವರು ಇವತ್ತು ಒಂದು ಶೋಗೆ ಅಂತ ರಿಯಾಲಿಟಿ ಶೋ ಕಮಿಟ್ ಆದರು. ಆ ಶೋ ಮುಗಿಯೋದಲ್ಲಿ ಒಂದು ಶೋ ಗೆದ್ದು ಒಂದು ಫಸ್ಟ್ ಟೈಮ್ ಸ್ಮಾಲ್ ಸ್ಕ್ರೀನ್ ಹೋಗಿ ಗೆದ್ಕೊಂಡ್ಬಂದಿದ್ದಾರೆ. ನನಗೆ ಬಹಳ ಖುಷಿ. ಅವನ್ನ ಮತ್ತು ಮಾರ್ತಿ ಮೇಡಮ್
ನಿಜವಾಗ್ಲೂ ಹೆಮ್ಮೆ. ಸೊ ಎಲ್ಲರ ಸಮಾಗಮ ಒಂದು ಒಳ್ಳೆ ಸಿನಿಮಾ ನೋಕೋಕೆ ಒಂದು ಕಷ್ಟಕರವಾದ ಅಷ್ಟೇ ಇಷ್ಟಕರವಾದ ಜರ್ನಿ ಮುಗಿಸಿದ್ದೀನಿ. ನಿಮ್ಮೆಲ್ಲರೂ ಆಶೀರ್ವಾದಲ್ಲಿ ಎಲ್ಲ ಹಂತದಲ್ಲಿ ಜೊತೆಲಿದ್ರಿ. ನಾನು ಹೇಳ್ದಾಗ ಎಲ್ಲ ಹೆಣ್ಮಕ್ಳು ಮಾಡಿದೆ ಜೂಮ್ ಹಾಕಿ ಇವ್ರನ್ನ ತೋರಿಸಿ, ಜೂಮ್ ಹಾಕಿ. ಯಾಕೆಂದ್ರೆ ಹೆಂಡತಿ ಅಂತ ಹೆಂಗಿರ್ಬೇಕು ಅಂದ್ರೆ ನೋಡಿ, ಹೃದಯ ಅಡಿತಲ್ಲಿ ಹೆಂಗೆ ಅವ್ರ ಗಂಡಿಗೆ ಇನ್ನೊಂದು ಮದುವೆ ಮಾಡಿಸ್ತಾರ ಅಂದ್ರೆ ನಿಂತ್ಕೊಂಡು ನೋಡಿ, ಯಾವತ್ತೂ ಡೌಟ್ ಪಡಲ್ಲ ಅಂಬರೀಷ್ ಅವರು. ನಂಗೆ ಯಾವ ಇಂಟೆನ್ಷನ್ ಇಲ್ಲ, ಜನಕ್ಕೆ ಈ ಥರ ಇರಲಿ, ಹೆಂಡತಿ ಸಾಫ್ಟ್ ಆಗಿರಲಿ ಅಂತ ನಾನು ತೋರಿಸಿದ್ದು. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಮೇಡಮ್ ಮಾತಾಡ್ತಾರೆ. ನಾನು ಮಾತಾಡೋದು ಬಟ್ ಈ ಚಿತ್ರದಲ್ಲಿ ನಾನು ಒಂದು ಪ್ರಥಮ ತಾಯಿ ರೋಲ್ ಮಾಡ್ತಾ ಇದ್ದೀನಿ. ಇಷ್ಟು ದಿವಸ ನಾನು ತುಂಬ ಸೀರಿಯಸ್ ರೋಲ್ ಮಾಡ್ತಿದ್ದೆ, ಸೆಂಟಿಮೆಂಟ್ ಕ್ಯಾರೆಕ್ಟರ್ಸ್ ಈ ಥರ ಮಾಡ್ತಿದ್ದೆ. ಇದರಲ್ಲಿ ಒಂಥರ ಕಾಮಿಡಿ ಟಚ್ ಅಂತ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಶಿವರಾಜ್ ಅವ್ರ ಜೊತೆ ಅವರು ಪೊಲೀಸ್ ಕಮಿಷನರ್ ರೋಲ್ ಮಾಡಿದ್ದಾರೆ. ಮಗನಿಗೋಸ್ಕರ ಅವ್ರ ಹತ್ರ ಮಾತಾಡೋ ಸೀನ್ಗಳೆಲ್ಲ ತುಂಬ ಚೆನ್ನಾಗಿದೆ. ಮಗ ಇರೋ ಒಬ್ಬ ಮಗ ನಾನು ಬಿಟ್ಕೊಡಿ, ಸ್ಪೈ ಮಾಡೋರೆಲ್ಲ ತುಂಬ ಜನಗಳು ಹೇಳ್ತಾರೆ ಆ ಥರ ಒಂದು ಸೀನ್ಗಳು. ಆಮೇಲೆ ನನಗೆ ಟಚ್ ಇರೋವಂಥ ಸೀನು, ನನ್ನ ಮಗನ ಬೇಕಾದ್ರೆ ಬಿಟ್ಕೊಡ್ತೀನಿ, ನಾನು ಸೀರಿಯಲ್ ನೋಡೋದು ಬಿಡಲ್ಲ ಅಂತ ಹೇಳೋದು. ಇದನ್ನೆಲ್ಲ ಇಷ್ಟೋ ತನಕ ಬಿಲ್ಡಪ್ ಕೊಡ್ತಲ್ಲಮ್ಮ, ಒಂದೇ ಸಲ ಬಂದು ಅದು ಬಿಟ್ಟಲ್ಲಮ್ಮ. ಎಂಥ ತಾಯಿ ನೀವು ಇಷ್ಟೋ ತನಕ ಬಿಲ್ಡಪ್ ಕೊಟ್ಟ ತಾಯಿ ಹೆಂಗಿರ್ಬೇಕು ಆ ಥರ ನೋಡಿ ಕಲ್ತ್ಕೊಳ್ಳಿ, ಇವ್ರು ನೋಡಿ ಕಲ್ತ್ಕೊಳ್ಳಿ ಅಂತ. ಅದಕ್ಕೆ ಕ್ಯಾರೆಕ್ಟರ್ ಚಿತ್ರದಲ್ಲಿ ನೀವು ಮಾಡಿದ ನೀವು ಕೊಟ್ಟಿರೋ ಕ್ಯಾರೆಕ್ಟರ್ ಆಗಲಿ ಆಯಿತಾ, ಈ ಥರ ಒಂದು ಕಾಮಿಡಿ ನೀಡೋಂಥ ಕ್ಯಾರೆಕ್ಟರ್ ಇದು ತುಂಬ ಚೆನ್ನಾಗಿದೆ. ಶೋಭರಾಜ್ ಅವರು ಇದ್ದಾರೆ. ಈಗ ಇವ್ರಿಗೆ ಆಲ್ ದ ಬೆಸ್ಟ್. ನೀವು ಗೆದ್ದು ಬಂದಿದ್ದೀರಾ, ದೇವರು ಒಳ್ಳೆ ಮಾಡಿ. ಕೋಟಿ ಗಟ್ಟಲೆ ದುಡ್ಡು ಮಾಡ್ಬಿಟ್ಟವ್ರೆ. ಯಾರು? ಅಯ್ಯೋ ದೇವರೇ, ತಾಯಿಗೆ ತಕ್ಕ ಮಗ, ತಾಯಿಗೆ ಕಾಟ ಕೊಟ್ಟ ಮಗ. ತಾಯಿಗೆ ತಕ್ಕ ಮಗ ಎಲ್ಲ ಇದೆ. ಮೇಡಮ್ ಪ್ರಥಮ ಅಂತ ಮಗನ್ನ ಪಡೆಯೋಕ್ಕೆ ಎಷ್ಟು ಪುಣ್ಯ ಮಾಡಿದ್ದೀರಾ? ಬೆಲೆ ಕಟ್ಟಕ್ಕೆ ಆಗಲ್ಲ, ಬೆಲೆ ಕಟ್ಟಕ್ಕೆ ಆಗಲ್ಲ. ಈಗ ಇತ್ತೀಚೆಗೆ ನಮ್ಮ ಭಾಳಷ್ಟು ಚಿತ್ರಗಳು ಮಾಡ್ತಾ ಇದ್ದೀವಿ. ವೆರಿ ನೈಸ್ ಶೋಭರಾಜ್ ಅವರ. ಆಗ್ಲಿಂದನೂ ಈಗವರೆಗೂ ನಾವು ಇರೋದೇ ಒಂದು ಇಂಡಸ್ಟ್ರಿಯಲ್ಲಿ. ಈಗ 40 ಇಯರ್ಸಿಂದ ನಾವು ಇವರು ಅಲ್ಲಿ ನಮ್ಮ ಗೌರವ ವೆಂಕಟೇಶು, ಮೋದಿ ಅವರು, ಇವ್ರ ಜೊತೆಲ್ಲ ನಾನು ಇನ್ನೂ ಮಾಡ್ಕೊಂಡು ಬರ್ತಾ ಇರೋದೇ ಬ್ಲೆಸ್ಡ್ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಈ ಚಿತ್ರದ ನಾಯಕಿ ಬಂದು ಆಲ್ ದ ಬೆಸ್ಟ್ ಯು. ಆಮೇಲೆ ಇನ್ನೊಂದು ನನ್ನ ಮಗಳ ಕ್ಯಾರೆಕ್ಟರ್ ಮಾಡ್ತಿದ್ದಾಳೆ ಅವಳು, ಸುಷ್ಮಿತಾ. ಶೀಸ್ ಆಲ್ಸೋ ಒಳ್ಳೆ ಪ್ರತಿಭೆ ಇರುವಂಥ ಹುಡುಗಿ. ಸೊ ಚಿತ್ರ ಚೆನ್ನಾಗಿ. ಅಮ್ಮ ಅಂತಂತಾರೆ, ಆಸ್ತಿ ಪಾಲ್ ಕೊಟ್ಟೇ ಇಲ್ಲ ಇಂಥ ಅಮ್ಮ. ಒಳ್ಳೇದಾಗಿ ಅಮ್ಮ ಯಾಕೆ ಕೊಡ್ಬೇಕು, ಮಕ್ಕಳು ಮಾಡಬೇಕು. ಬಿಗ್ ಬಾಸ್ ಎಲ್ಲ ಕೊಡ್ತಾನೆ. ಮಾತೇ ಇಲ್ಲ, ಅದು ಕೇಳಿಸಲ್ಲ ಅದ ಅಲ್ವಾ? ಅಲ್ಲ, ಅಮ್ಮ ಕೊಡ್ಬೋದು, ನಿನ್ಗೆ ಈಗ 2 ಮಂದಿ ಹೆಂಗೆ ಕೊಡೋದು, ಇಬ್ಬರು ಭಾಗ. ಸೊ ಖುಷಿ. ಆ್ಯಂಡ್ ಮೇಡಮ್ ಹೇಳೋದಲ್ಲ, ವಿಷ್ಣು ಸರ್ ಮೆಚ್ಚಿದಂಥ ನಟಿ ಅಂಬರೀಷ್ ಅವರು ತುಂಬ ಪೇರಲ್ಲಿ ಸಕ್ಸಸ್ಫುಲ್ ನಟಿ. ಶಂಕರ್ ನಾಗ್ ಸರ್ ಎಲ್ಲರೂ ಜೊತೆ ಅದ್ಭುತವಾದ ಪೇರಾಗಿ ಬಂದವರು. ಸೊ ಬಂದಳೋ ಕಾಂಚನೆಲ್ಲ ಮಾಡಿದವರು. ಸೊ ಬರೋದಕ್ಕೆ ಸ್ವಲ್ಪ ಲೇಟಾಗಿ ಬಂದರು. ಬಂದಾಗ ಅವ್ರು ಸಾಂಗ್ ಇಟ್ಟ ಮೇಲೆ ಬೇಗ ಬರ್ತಾರೆ ಅನ್ಕೊಂಡಾಗ ಸಾಂಗ್ ಇಟ್ಟ ಮೇಲೂ ಬೇಗ ಬರಲ್ಲ, ಲೇಟಾಗಿ ಬಂದರು. ಖುಷಿ ಆಯಿತು. ಬಟ್ ನಮ್ಮ ಸಿನಿಮಾಗೆ ಬಂದಿರೋದು ಮೇಡಮ್ ಬಂದಿರೋದೇ ನಮ್ಮೊಂದು ನಿಜವಾದ ದೊಡ್ಡ ಶಕ್ತಿ. ಆ್ಯಂಡ್ ಅವರೇ ಹೇಳಿದ ನನ್ನ ಹೆಸರಲ್ಲೇ ಅವ್ರದ್ದು ಕಮಲ ಅಂದ್ಬಿಟ್ಟು ಕಾಂಗ್ರೆಸ್ನ ನೋಡದೆ ಬಿಡಿ, ದಯವಿಟ್ಟು ಬನ್ನಿ. ಕಾಂಗ್ರೆಸ್, JDS, ಇಂಡಿಪೆಂಡೆಂಟ್ ಎಲ್ಲರೂ ಕೂತ್ಕೊಂಡು ನೋಡಿ. ಶೋಭರಾಜ್ ಸರ್ ಬಗ್ಗೆ ನಾನು ಒಂದೇ ಮಾತು ಹೇಳೋದು, ಸೀರಿಯಸ್ ಆಗಿ ನಾನು ಅವ್ರ ಜೊತೆ ಸಿನಿಮಾ ಮಾಡಲಿಲ್ಲ, ಸಿನಿಮಾ ಕಲಿತಾ ಇದ್ದೀನಿ. ಇವತ್ತಿಗೂ ನಾನು ಅವ್ರಂದ್ರೆ ಅದೇ ಪ್ರೀತಿ ಇದೆ. ಬಿಕಾಸ್ ಸಿನಿಮಾ ಬಿಟ್ಟು ಅನಾವಶ್ಯಕ ಬೇರೆ ವಿಚಾರದಲ್ಲಿ ನಾವು ನೋಡೇ ಇಲ್ಲ, ನೋಡೋಕ್ಕೋಸ್ಕರ ಈಗಲೂ ಸಹ. ನಾನು ಕನ್ನಡದಲ್ಲಿ ಮೊದಲನೇ ಪಿಕ್ಚರ್ ಮಾಡ್ತಾ ಇದ್ದೀನಿ, ನೋ ಕುಕಿಂಗ್ ಅಂತ. ಅವ್ರು ಮೂಲೆ ಅಂತಿದ್ದಕ್ಕೆ ಮೂಲೆಯಲ್ಲಿ ಕೂರಿಸಿದ್ದೆ, ಈಗ ಮಧ್ಯದಲ್ಲಿ ಕೂರಿಸ್ಕೊಂಡಿದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ. ಸೀನಿಯರ್ ಆ್ಯಕ್ಟರ್ಸ್ ಭವ್ಯ ಮ್ಯಾಮ್, ಶೋಭರಾಜ್ ಸರ್, ಕೋಟೆ ಪ್ರಭಾಕರ್ ಅವ್ರ ಹತ್ರ, ಆ್ಯಂಡ್ ಗೌರವ ವೆಂಕಟೇಶ್ ಸರ್ ಆ್ಯಂಡ್ ಗೋಪಿ ಸರ್ ಹತ್ರ, ಇವರೆಲ್ಲರ ಹತ್ರ ಸ್ಕ್ರೀನ್ ಶೇರ್ ಮಾಡ್ಕೊಳೋದು ತುಂಬ ಖುಷಿ ಆಗ್ತಿದೆ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಫಸ್ಟ್ ಸಿನಿಮಾ ಕನ್ನಡದಲ್ಲಿ ಮಾಡ್ತಿದ್ವಿ ಆ್ಯಂಡ್ ಇಷ್ಟು ಜನ ಹತ್ರ ಸ್ಕ್ರೀನ್ಸ್ ಶೇರ್ ಮಾಡ್ಕೊತಿರೋದು ತುಂಬ ಖುಷಿ ಆಗ್ತಿದೆ. ಸ್ಕ್ರೀನ್ ಶೇರ್ ಆ್ಯಂಡ್ ಪ್ರಥಮ್ ಅವರು ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಮೊನ್ನೆ ಬೈತಾ ಇದ್ವಿ ಫೋನ್ ಮಾಡಿ, ಹೇಳ್ತೀವಿ ಹಿಂಗಂತಾರೆ ಅಷ್ಟೇ. ಸೊ ಇಟ್ಸ್ ಎ ಲಾಂಗ್ ಜರ್ನಿ. ಎಲ್ಲ ಮುಗಿಸ್ಕೊಂಡು ಫೈನಲ್ ಶೂಟ್ ಬಂದಿದ್ದೀವಿ. ತುಂಬ ಫೈಟ್ಸ್ ಇದ್ದಾವೆ ಆ್ಯಂಡ್ ನನ್ನ ಕ್ಯಾರೆಕ್ಟರ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬ ಕಾಮಿಡಿ ಆಗಿರುತ್ತೆ. ಸೊ ನನಗೆ ತುಂಬ ಚಾಲೆಂಜಿಂಗ್ ಆಗಿ ತುಂಬ ಇಷ್ಟ ಆಯಿತು ಈ ಕ್ಯಾರೆಕ್ಟರ್. ಸೊ ಇಂಥ ಒಂದು ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ನಾನು ಸ್ವಲ್ಪ ಜೋರ ಸುಮಾರು ದಿನಗಳಿಂದ ಶೂಟಿಂಗ್ ಮಾಡಿಕೊಂಡು ಇವಾಗ ಕ್ಲೈಮ್ಯಾಕ್ಸ್ ಅಂತ ಸೇರಿದ್ದೀವಿ. ಸೊ ಈ ಸಿನಿಮಾದಲ್ಲಿ ಪ್ರಥಮ
ಈ ಏನು ದೆವ್ವ ಅದೆಲ್ಲ ಮಾಡ್ತಿದ್ದಲ್ಲ ಅದೆಲ್ಲ ಬಿಟ್ಟು ಈಗ ಆ್ಯಕ್ಷನ್ ಹೀರೋ ಆಗಿದ್ದಾರೆ. ಸೊ ನಮ್ಮೆಲ್ಲ ಪರವಾಗಿ ಫಸ್ಟ್ ಕಂಗ್ರ್ಯಾಚುಲೇಷನ್ ಇವಾಗ ಆ್ಯಕ್ಷನ್ ಸ್ಟಾರ್ ಆಗಿದ್ದಾರೆ. ಯಾಕಂದರೆ ಇವರು ಪ್ರಥಮ ಈ ಸಿನಿಮಾದಲ್ಲಿ ಒಂದು 6-7 ಫೈಟ್ ಇದೆ. ಸೊ ಅದ್ಭುತವಾಗಿ ನಮ್ಮ ಗೌರವ ಮಾಸ್ಟರ್ ಡೈರೆಕ್ಟ್ ಮಾಡಿದ್ವಿ. ಸೊ ಒಬ್ಬ ಕಮಿಷನರು ಅವನ ಕೈಲಿ ಸೊಸೈಟಿನ ಕ್ಲೀನ್ ಮಾಡೋಕ್ಕಾಗದಿರುವಾಗ ಬೇರೆ ಥರ ಒಂದು ದಾರಿ ಹುಡುಕಿ ಒಬ್ಬ ಹೀರೋ ಒಬ್ಬ ವ್ಯಕ್ತಿನ ಕರ್ಕೊಂಬಂದು ಸಮಾಜದ ಕೆಟ್ಟದ್ದು ಏನೇನು ನಡೆದನ್ನೆಲ್ಲ ಕ್ಲೀನ್ ಮಾಡೋಂಥ ಒಂದು ಪಾತ್ರ ನನಗೆ ಕೊಟ್ಟಿರ್ತಾರೆ. ಇಷ್ಟದ ಪ್ರಥಮ ನಿರ್ಮಾಪಕರು ನಿರ್ದೇಶಕರು ಆಗಿದ್ರು. ಈಗ ಬರೀ ನಿರ್ಮಾಪಕರು ನಾಯಕನಾಗಿ ನಟ ಅಷ್ಟೇ. ಈ ನಿರ್ಮಾಪಕರು ಯಾರಂದ್ರೆ ಯಾರಾದ್ರೂ ಆನ್ಸರ್ ಕೊಡೋಲ್ಲ. ನಾವು ನೋಡೇ ನಿರ್ಮಾಪಕರಲ್ಲಿ ಸಿನಿಮಾದ ಇದೆ ಸರ್. ಯಾಕೆ ಅವ್ರ ಟಿಂಗ್ ಕೊಡೋದು ಅವ್ನು ಸೋರ್ಸ್ ಅಯೋಧ್ಯರ ಪ್ರೊಡಕ್ಷನ್ ಮೈಸೂರು ನೋಡಿ ಅದು ಹೇಳ್ಬೇಕಲ್ವಾ. ಹೌದು, ಅವ್ರ ಪಾಪ ನನ್ನ ಕ್ಯಾಮ್ರಾ ಮುಂದೆ ಕಷ್ಟ. ಶೋಭಾ ಸಾದರ ಸಿನಿಮಾ ನೋಡ್ಕೊಂಡು ಬಿಡೋದು ನಾನೇ ಬರಲಿ ಅಂತ ಹೇಳ್ತಿದ್ದೆ. ಎಲ್ಲೇ ಇರಲಿ ಅವ್ರು ನಿಮ್ಮ ಹಾರೈಕೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಸೊ ನಿಮ್ಗೆಲ್ಲರಿಗೂ ಗೊತ್ತಾಗಿ ಭವ್ಯ ಮೇಡಮ್ ನಾವೆಲ್ಲ ನೋಡಿದ್ದೀವಿ ಅವರು ಸಿನಿಮಾದಲ್ಲಿ. ಅವಾಗಿಂದ ಭಾಳ ಇಷ್ಟ. ಜೊತೆಲ್ಲ ನಮಗೊಂದು ಸ್ಕ್ರೀನ್ ಶೇರ್ ಮಾಡೋಂಥ ಚಾನ್ಸ್ ಇದೆ. ಥ್ಯಾಂಕ್ ಯು ವೆರಿ ಮಚ್. ಹೊಸ ಹೀರೋಯಿನು ಇನ್ನು 5 ನಿಮಿಷಕ್ಕೆ ನಿಮ್ಗೆ ಬೈತಾರೆ ಸರ್. ಥ್ಯಾಂಕ್ಸ್ ಎಲ್ಲ ಹೇಳ್ಬೇಡಿ, 5 ನಿಮಿಷಕ್ಕೆ ಬೈತಾರೆ. ನಿಮಗೆ ಇವ್ರನ್ನೆಲ್ಲ ಇವತ್ತು ನೋಡ್ತಾ ಇದ್ದೀವಿ. ಇವತ್ತು ಅಮ್ಮ ಜೊತೆ ಸೀನ್ಗಳಿದೆ, ಭಾಳ ಖುಷಿ ಆಯಿತು. ಈ ಸಿನಿಮಾ ನಮ್ಮ ಆ್ಯಕ್ಷನ್ ಇರೋದು ಲೇಬಲ್ ಸಿಗಲಿ. ಇವತ್ತು ಸೀನ್ ಯಾವುದು? ಇವತ್ತೇನು ಸೀನ್ ನಡೀತಾ ಇದೆ ಸರ್? ಸರ್ ಇದು ಅದೇ ಎಂಡಿಂಗ್ ಕ್ಲೈಮ್ಯಾಕ್ಸ್ ಎಲ್ಲ ಆಗಿರ್ತದೆ. ತಾಯಿ ಅವರು ತಾಯಿ ಹತ್ರ ಮಾತಾಡೋ ಸೀನ್ ಸ್ವಲ್ಪ ಲಿಂಕ್ಗಳಿತ್ತು, ಎಲ್ಲ ಮುಗಿಸ್ತಾ ಇದೆ. ಒಳ್ಳೆ ರೀತಿಯಲ್ಲಿ ಬಂದಿದೆ ಸಿನಿಮಾ. ಸೊ ಏನು 2 ಫೈಟ್ ಬ್ಯಾಲೆನ್ಸ್ ಇದೆ, ಮುಗೀತು. ಸೊ ಈಗ ಆದಷ್ಟು ಬೇಗ ಸರ್ ಅವ್ರಿಗೆ ಊಟ ಬ್ಯಾಲೆನ್ಸ್ ಇಡ್ತಾರೆ, ಪೇಮೆಂಟ್ ಬ್ಯಾಲೆನ್ಸ್ ಇಡ್ತಾರೆ, ಫೈಟ್ ಬ್ಯಾಲೆನ್ಸ್ ಇಡ್ತಾರೆ. ಅಯ್ಯಪ್ಪ ಅವ್ರ ಮುಖ ನೋಡಿ, ಫೈಟ್ ಬ್ಯಾಲೆನ್ಸ್ ಇರ್ತಾರೆ. ಸರ್ ಬನ್ನಿ ಎರಡು ಬ್ಲಾಸ್ಟ್ ಮಾಡಮ್ಮ ಸರ್. ನೋಕ್ ಕೈಲ್ ಈ ಸಿನಿಮಾಲಿ ಮೈನ್ ವಿಲನಾಗಿ ಪಾತ್ರ ಮಾಡ್ತಾ ಇದ್ದೀನಿ. ಎಲ್ಲ ಸಿನಿಮಾಲು ಶೋಗೆ ಸಿಗ ಮಾಡ್ತಾ ಇದ್ದೆ. ಈ ಸರಿ ಡಿಪಾರ್ಟ್ಮೆಂಟ್ ಹೋಗ್ಬಿಟ್ಟರು ಅವರು. ಇಲ್ಲಿ ನಾನು ಮಾಡ್ತಾ ಇದ್ದೀನಿ. ಪ್ರಥಮ ಜೊತೆ ಮೊದಲು ಕರ್ನಾಟಕದ ಹಳೆಯ ಅಂತ ಮಾಡಿದ್ದೆ. ತುಂಬ ಒಳ್ಳೆ ಅದ್ಭುತ ಪಾತ್ರ ಅದು ಇಲ್ಲಿ ಸ್ವಲ್ಪ ಪೆಂಡಿಂಗ್ ಇದೆ. ಅದು ಈ ಸಿನಿಮಾಲ್ಲಿ ನಾನೇ ಬೇಕು ಅಂದ್ಬಿಟ್ಟಿದ್ದಾನೆ. ಪ್ರಥಮ ತುಂಬ ಫೋರ್ಸ್ ಮಾಡಿದಾಗ ನಾನು ಫುಲ್ ಬ್ಯುಸಿ ಇದೆ. ಇಲ್ಲಣ್ಣ ಇಲ್ಲ ಈ ಥರ ಕಾಂಬಿನೇಷನ್ ಇದೆ ಮಾಡ್ಬೇಕು ನೀವು ಅಂದರು. ಬಟ್ ಏನಂದರೆ ಈಗ ಆಗ್ತಾ ಇರೋ ಪ್ರಾಬ್ಲಮ್ ಏನು ಅಂದರೆ ಅವ್ರದ್ದು ಫೋನ್ ಬಂತು ಅಂದರೆ 10 ನಿಮಿಷ ನಾನು ಇಟ್ಕೊಂಡು ಆಮೇಲೆ ಮಾತಾಡ್ತೀನಿ. ಏನು ಮಾತಾಡ್ಬೋದು ಅಂತ ಸಡನ್ ಡೇಟ್ಗಳು, ಅದು ನಮ್ಗೆ ಸ್ವಲ್ಪ ತೊಂದರೆ ಆಗುತ್ತೆ. ಆಮೇಲೆ 2 ಫೈಟ್ ಮಾಡಿದ್ದೀನಿ ಪ್ರಥಮ ಜೊತೆ, ಎಕ್ಸ್ಟ್ರಾರ್ಡಿನರಿ ಫೈಟು. ಅಂದರೆ ಸುಮಾರು ಜನ ಅಂದರೆ ಅಣ್ಣವರಿಂದ ಎಲ್ಲ ಹೀರೋಗಳ ಜೊತೆ ಓದಿ ತಿಂದೀವಿ. ಬಟ್ ಪ್ರಥಮ ಮಾತ್ರ ಅಂತ ಡಿಫ್ರೆಂಟಾಗಿ ಫೈಟ್ ಮಾಡಿದ್ದಾರೆ ಸಿನಿಮಾ ಅಲ್ಲಿ. ಇನ್ನೊಂದು ಫೈಟ್ ಆ ಫೈಟ್ ಇನ್ನೊಂದು ಬ್ಯಾಲೆನ್ಸ್ ಇದೆ. ಇನ್ನು ಚಿಕ್ಕಮಗಳೂರು ಮಾಡೋಣ ಅಂತ ಇದ್ದಾರೆ. ಆಮೇಲೆ ಆಲ್ ದ ಬೆಸ್ಟ್ ಪ್ರಥಮ್, ಒಳ್ಳೇದಾಗಲಿ. ಆಮೇಲೆ ಬೆಳಿಗ್ಗೆನೂ ಫೋನ್ ಮಾಡೋದು, ಈ ಥರ ನಿಮ್ಮ ಜೋಡಿ ಬರಬೇಕು ಅಂತ. ನಾನು ಊರಾಕಪ್ಪ ನಾನು ಸಿನಿಮಾ ಮಾಡಿದ್ದೀನಿ, ನಾನು ಬರ್ತೀನಿ ಅಂದರೆ ಇಲ್ಲ ನೀವು ಬರಲೇಬೇಕು. ಯಾಕಂದರೆ ಬಿಗ್ ಬಾಸ್ ವಿನ್ನರ್ ಬೇರೆ ಅವರು. ನಾನು ಜೋಡಿ ನಂಬರ್ ವಿನ್ನರ್ ಗೆದ್ದಿರೋದು ಜೋಡಿ. ಈ ಸಿನಿಮಾದಲ್ಲಿ ಇವರೇ ಕೇಳಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಈ ನೋ ಕಾಂಪ್ರಮೈಸ್ ಮೇಲೆ ಇರಲಿ. ಆಮೇಲೆ ಭವ್ಯ ಮೇಡಮ್ ಅವ್ರ ಜೊತೆ ಮಾಡೋ ಅವಕಾಶ ಇನ್ನೂ ನಮ್ಗೆ ಬಂದಿಲ್ಲ. ಅವ್ರ ಜೊತೆ ಅವ್ರ ಸಿನಿಮಾಗಳೆಲ್ಲ ನೋಡ್ಬೇಕು ನಾವು. ಆದಷ್ಟು ಬೇಗ ಮಾಡೋಣ. ಜೊತೆಗೆ ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್. ಇವತ್ತು ನಮ್ಮ ನೋ ಕುಕೇನ್ ಸಿನಿಮಾದ ಕ್ಲೈಮ್ಯಾಕ್ಸ್ ಅಂತ ಕೊಟ್ಟಿದ್ದೀವಿ. ಇನ್ನು ಬ್ಯಾಲೆನ್ಸ್ ಹೊಡೆದ್ರೆ ಒಂದಷ್ಟು ಆಗ್ಬೋದು ಬ್ಯಾಚ್. ತುಂಬ ಚೆನ್ನಾಗಿ ನಡೀತಾ ಇದೆ ಸಿನಿಮಾ. ಪ್ರಥಮ ಸ್ವಲ್ಪ ಪಟ ಅಂತ ಮಾತು ಜಾಸ್ತಿ ಇರ್ಬೋದು. ತಂದೆ ತೀರ್ಕೊಂಡಾಗ ಏನು ಹೇಳಿಲ್ಲ ಕೇಳಿಲ್ಲ. ಸೀದಾ ನನ್ನ ಹಳ್ಳಿ ಊರಲ್ಲಿ ಬಂದು ಸೀದಾ ಸಾರ್ವಾಗಿ ಕೂತು ನನ್ನ ತಂದೆ ಕಾರ್ಯದಲ್ಲಿ ಇದ್ದು ಅಲ್ಲಿ ಯಾರು ಜನಗಳು ನಮ್ಮ ಊರು ಹಳ್ಳಿಯಲ್ಲಿ ಬಂದು ಇದ್ದು ಅವತ್ತು ಬಂದರು. ಅದರಿಂದ ಮಾತು ಸ್ವಲ್ಪ ಜಾಸ್ತಿ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಅವರು ಕೆಲಸದಲ್ಲಾಗಲಿ ಮತ್ತೊಂದಾಗಲಿ ಅವ್ರಿಗೆ ಹೇಳೋದು ಅವ್ರದ್ದು ಅಭ್ಯಾಸ. ಕೆಲವ್ರು ಮೌನಿ, ಕೆಲವರು ಮಾತು ಜಾಸ್ತಿ. ಅದು ಕೆಲವೊಂದು ಸತಿ ಕೆಲವ್ರಿಗೆ ಏನಪ್ಪ ಇಷ್ಟೊಂದು ಮಾತಾಡ್ತಾರೆ ಅನ್ಬೋದು. ಏನು ಮಾಡೋಕ್ಕಾಗಲ್ಲ, ಒಬ್ಬರು ಮಾತೇ ಆಡಲ್ಲ ಅಂತಾರೆ.
ಅದರಿಂದ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಅದೊಂದು ಗಿಫ್ಟ್. ಗಿಫ್ಟ್ ಅದು ನೆಕ್ಸ್ಟ್ ಸಿನಿಮಾ ಮಾಡ್ಬೇಕು ಪುಷ್ಪಕ ಭವನ 2. ಅದಾಗಲ್ಲ ಸರ್, ಯಾರೋ ಪುಣ್ಯ ಓದ್ಸಲ ಯಾರೋ ಪುಣ್ಯ ಡೈಲಾಗ್ ಆಗಲ್ಲ. ಡೈಲಾಗ್ ಇಲ್ಲ ಇಲ್ಲ ಆಗಲ್ಲ ಅವ್ರ ಕೈ. ಯಾರೋ ಪುಣ್ಯಾತ್ಮರ ಪಾಪ ಅದೇ ಚಾಲೆಂಜ್ ಮಾಡೋದು ಆಗಲ್ಲ. ಇಲ್ಲ ಸರ್, ಇದು ಆಗುತ್ತೆ, ಸಿನಿಮಾ ಆಗುತ್ತೆ ಖಂಡಿತವಾಗ್ಲೂ. ಯಾಕಂದ್ರೆ ವಾಟ್ ನೆಕ್ಸ್ಟ್ ಅಂತಂದ್ರೆ ಅವ್ರ ಮಾತನ್ನ ನಿಲ್ಲಿಸಿ ಒಂದು ಮೂಕ ಪಾತ್ರದಲ್ಲಿ ಮಾಡೋದೇ ಅದೊಂದು ಚಾಲೆಂಜಿಂಗ್. ಸರ್ ಕಮಿಟ್ ಆಗಿದ್ರು ಸರ್. ಹೀರೋ ಮಾಡಲ್ಲ ಅಂತಿಲ್ಲ, ಹೀರೋಯಿನ್ ಸಿಗ್ತಿಲ್ಲ, ಯಾಕಂದ್ರೆ ಹೀರೋಯಿನ್ಗೆ ಕಣ್ಣು ಕಾಣಲ್ಲ. ಇಲ್ಲ, ಸಬ್ಜೆಕ್ಟ್ ತುಂಬಾ ಚೆನ್ನಾಗಿರ್ತದೆ ಮಾಡಿ. ಅದರಿಂದ ಇನ್ನು ನಮ್ಮ ಮಾಸ್ಟರ್ ನಿರ್ದೇಶನ ಗೌರವ ಮಾಸ್ಟರ್ ಜೊತೆ ಒಂದು 6-7 ಸಿನಿಮಾ ಅವರು ಪ್ರೊಡ್ಯೂಸರ್ ಡಾರ್ಲಿಂಗ್ ಅವರು. ಯಾಕಂದರೆ ಕೆಲಸ ನೀವು ಬೇಕಾದ್ರೆ ಅವ್ರು ಬೆಳಗ್ಗೆ ಸಂಜೆ ತನಕ ಬನ್ನಿ ಶೂಟ್ ಮಾಡೋದು, ಅನಾವಶ್ಯಕವಾಗಿ ಬೇರೆ ಏನೋ ಅದು ಲೇಟು ಅವೆಲ್ಲ ಇಲ್ಲ. ಇವತ್ತು ಇಷ್ಟಿದೆ, ಇಷ್ಟು ಮಾಡಬೇಕು, ನೀಟಾಗಿ ಎಲ್ಲರಿಗೂ ಕೂಡ ಹೇಳ್ಕೊಂಡು ಪ್ರೋತ್ಸಾಹ ಮಾಡಿಕೊಂಡು ನಮ್ಮಲ್ಲಿ ಉತ್ಸಾಹ ಬರುವಂಗೆ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ನಮಗೊಂದು ಉತ್ಸಾಹ ಬರಬೇಕು. ಹಂಗೆಲ್ಲ ಪ್ರೇರೇಪಣೆ ಮಾಡಿಕೊಂಡು ಅದು ಯಾವುದೇ ಸೀನ್ ಆಗಲಿ ಫೈಟ್ ಆಗಲಿ ಎಲ್ಲವನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದರಿಂದ ಪ್ರೊಡ್ಯೂಸರ್ ಡಾರ್ಲಿಂಗ್ ಅಂತ ಹೇಳ್ಬೋದು. ನಮ್ಮ ಗೌರವ ಮಾಸ್ಟ್ರು, ಇನ್ನು ಹೀರೋಯಿನ್ನು ಆರ್ನ ಇದ್ದಾರೆ, ತುಂಬ ಚೆನ್ನಾಗಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಅಲ್ಲಿ ಇಬ್ಬರದ್ದು ನಾನು ಶೋಭೆ ಅಣ್ಣ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಶೋಭೆ ಅಣ್ಣ ಮತ್ತು ಕೋಟೆ ಪ್ರಭಾಕರ್ ಸರ್ ಇಬ್ಬರದ್ದು ಒಳ್ಳೆ ಡಾನ್ ಕ್ಯಾರೆಕ್ಟರ್ ಅಂತ ನಾನು ಅಂದ್ಕೊಂಡಿದ್ದೆ. ಅಲ್ಲಿ ನೋಡಿದ್ರೆ ಅಣ್ಣ ಅದರದ್ದು ಒಂದು ಡಾನ್ ಕ್ಯಾರೆಕ್ಟರು, ಅವ್ರ ಕಮಿಷನರ್ ಥರದ್ದು ಒಂದು ಕ್ಯಾರೆಕ್ಟರ್ ಆಗಿದೆ. ನಂದು ಈ ಸಿನಿಮಾದಲ್ಲಿ ಒಬ್ಬ ಪೊಲೀಸ್ ಪಾತ್ರಧಾರಿ, ಇವರ ಕೆಳ ಅಂಥದ್ದವರು. ಅಂದರೆ ಹೊರಗಡೆ ಹೋದಾಗ ಸುಮ್ಮನೆ ಲೂಸ್ ಟಾಕ್ ಮಾತಾಡ್ಬಿಡೋದು, ಏನೇನೋ ಮಾತಾಡ್ಬೋದು, ಸೀರಿಯಸ್ನೆಸ್ ಇಲ್ಲ, ಏನೋ ಮಾತಾಡಿ ಏನೇನೋ ಸಿಕ್ಕಾಕೊಂಡು ಏನೇನೋ ಆಗುವಂಥ ಒಂದು ಪರಿಸ್ಥಿತಿಯ ಅಧಿಕಾರಿ ಪಾತ್ರ. ಪಾಪ ಅದಕ್ಕೆ ಒಂದು ಡೈಲಾಗ್ ಅಂತ ಹೇಳ್ಬೋದಲ್ಲ, ಹೇಳಿ. ಸಿಕ್ಕಾಕೊಂಡ್ಬಿಟ್ಟಿದ್ವು. ನನಗೆ ಈ ಸಿನಿಮಾದಲ್ಲಿ ಒಂದು ಡೈರೆಕ್ಷನ್ ಮಾಡ್ಕೊಂಡು ನಾನು ಇದಕ್ಕಿಂತ ಒಂದು ಕರಾಟಕಳಿ ಅಂತ ಸಿನಿಮಾ ಮಾಡ್ಕೊಂಡು ಫೈಟ್ ಮಾಡಿದ್ದೆ ಅಷ್ಟೇ. ನಾನು ಅವರು ಡೈರೆಕ್ಷನ್ ಮಾಡಿದ್ದಿಲ್ಲ. ಸೊ ಅವರು ನನ್ನ ಬಾಂಧವ್ಯ ಸ್ವಲ್ಪ ಚೆನ್ನಾಗಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಾಗ ಸೊ ನಾವು ಸಿನಿಮಾ ಮಾಡೋಣ, ಅದು ನಿಮ್ಗೆ ಕಾಮಿಡಿ ಮಾಡ್ತಾ ನಾನು ಆ್ಯಕ್ಷನ್ ಮಾಡ್ತೀನಿ, ಏನು ಮಾಡಿ ಎರಡು ಸೇರ್ ಮಾಡೋಣ ಅಂತ. ಸೊ ಅದು ಅವರೇ ಕಥೆ ಚಿತ್ರಕಥೆ ಎಲ್ಲ ಮಾಡಿದ್ರು, ನಾನು ಅದನ್ನು ನಿರ್ದೇಶನ ಮಾಡಿದ್ದೀನಿ. ಸೊ ನನ್ನ ಜೊತೆಗೆ ನನ್ನ ಸಪೋರ್ಟಿವ್ ಆಗಿ ನನ್ನ ಕಲಾವಿದರು ಎಲ್ಲರೂ ನನಗೆ ತುಂಬ ಸಪೋರ್ಟ್ ಆಗಿದ್ದರು. ನಾನು ಲಿಸ್ಟ್ ಹಾಕಿದೆ, ಕಲಾವಿದರ ಲಿಸ್ಟ್ಗಳಲ್ಲಿ ಪ್ರತಿಮಾ ಅವರು ಬೇಡ ಏನು ಬೇಡ ಅಂತೇಳಿಲ್ಲ, ಎಲ್ಲರೂ ಒಪ್ಪಿಸಿದ್ದಾರೆ. ಈಗ ಸುಸಿತಾ ಹೇಳ್ದಂಗೆ 1 ನಿಮಿಷ, ನಮ್ಮ ಗೋಪಿ ಸರ್ ಹೇಳ್ದಂಗೆ 1 ನಿಮಿಷ ಅಂದಂಗೆ 2 hours ಆಗಿದೆ. ಸೊ ಇದೇ ಥರ ಎಲ್ಲ ಕತೆ ಕೇಳಿ ನಾನು ಮಾಡಿ, ಸೊ ಈ ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟರಾಗಿ ನನ್ನ ಅದು ಇದು ನನಗೆ ಅದು ಅವ್ರಿಗೆ ಒಂದು ಬೆಂಬಲ ಅಂದರೆ ನಮ್ಮ ಭಟ್ಟ ಮೇಡಮ್. ಸೊ ನಾನು ಅವ್ರನ್ನ ನೀವು ಬರ್ದಾಕ ಎಲ್ಲ ಸಿನಿಮಾ ನೀವು ನೋಡ್ತಾ ಇರ್ತೀನಿ, ಸಾಂಗು ಕೇಳಿ ಸಾಂಗ್ ಕೂಡ ಹಾಡ್ತಾ ಇರ್ತೀನಿ. ಸೊ ಅದು ಇಂಪ್ರೆಸ್ ಆಗ್ತಾರೆ ಹಾಗೆ. ಸೊ ಈ ಥರ ಈಗ ಮೇಡಮ್ ನಮ್ಮ ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡ್ತಾರೆ, ಇವರಿಗೆ ಕದಮ್ ಸರ್ಗೆ ಮಗಳ ಕ್ಯಾರೆಕ್ಟರ್ ಸುಚಿತಾ ಮಾಡ್ತಿದ್ದಾರೆ. ಸೊ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂದರೆ ತುಂಬ ಸೆಂಟಿಮೆಂಟ್ ಆಗಿರುತ್ತೆ, ಅಷ್ಟೇ ಜೋಕ್ ಆಗಿರುತ್ತೆ, ಕಾಮಿಡಿ ಟಚ್ಚಲ್ಲಿರುತ್ತೆ. ಆಮೇಲೆ ನಮ್ಮ ಶೋಭರಾಜ್ ಅವರು ನನಗೆ, ನಾನು ಅವರು ಇಂಡಸ್ಟ್ರಿಗೆ ಒಟ್ಟಿಗೆ ಬಂದದ್ದು. ಸೊ ಒಟ್ಟಿಗೆ ಇವತ್ತು ಬೆಳ್ಕೊಂಡೇ ಇದ್ದೀವಿ, ಬೆಳ್ಕೊಂಡು ಇಲ್ಲೇ ಇಂಡಸ್ಟ್ರಿಯಲ್ಲಿ ಇದ್ದೀವಿ. ಸೊ ನನಗೆ ನಾನು ಯಾವತ್ತೂ ಯಾವುದೇ ಬೇರೆ ಸಿನಿಮಾಗಳು ಕೇಳಿದಾಗ ಒಂದೇ ಮಾತು, ಶೋಭೆ ಇದು ಸಿನಿಮಾ ಪಡ್ದು ತುಂಬ ಇದು ಸಪೋರ್ಟ್ ಮಾಡ್ತೀವಿ. ಓಕೆ ಬಸ್ ನೀವು ಹೇಳಿದ್ಮೇಲೆ ಮಾಡ್ತೀನಿ. ಯಾಕಂದರೆ ನಾನು ಗೋಪಾಲ್ ಹೇಳ್ದಂಗೆ ನಿರ್ಮಾಪಕರ ಡಾರ್ಲಿಂಗ್ ನಾನು. ಯಾಕಂದರೆ ನಿರ್ಮಾಪಕರು ಎಷ್ಟು ಕಷ್ಟ ನನಗೆ ಗೊತ್ತಿರುತ್ತೆ. ಸೊ ಅಷ್ಟೇ ಸಪೋರ್ಟಿವ್ ಮಾಡ್ತಾಯಿದ್ದೆ. ಹಂಗೆ ನನಗೆ ಈಗ ಮೇಡಮ್ ಆಗಿರ್ಬೋದು, ಶೋಭರಾಜ್ ಆಗ್ಬೋದು, ಕೋಟೆ ಪ್ರಭಾಕರ್ ಆಗ್ಬೋದು, ಆರ್ನ ಆಗಿರ್ಬೋದು, ಗೋಪೇಣ ಆಗ್ಬೋದು, ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ಸೊ ಪೇಮೆಂಟ್ ಕೊಡ್ತಿದ್ದಾರೋ ಬಿಡ್ತಿರೋ ಕೆಲಸ ಬರ್ತಾರೆ. ಯಾಕೆಂದರೆ ಅಂದರೆ ನಾನು ಕೊಟ್ಟರೆ ಬಿಡೋದಿಲ್ಲ, ಬಟ್ ಪೇಮೆಂಟ್ ಕೊಟ್ಟರು ತೊಗೊಂಡು ಮಾಡ್ತಾರೆ. ಅವ್ರು ಕೊಡದೆ ಯಾರು ಮಾಡೋದು ಕೊಡ್ತೀವಿ. ಆದರೆ ಈ ಸಿನಿಮಾಗೆ ಸಪೋರ್ಟ್, ಈ ಸಿನಿಮಾಗೆ ಸಪೋರ್ಟಿವ್ ಆಗಿ ಜೊತೆ ಕಲಾವಿದರ ಎಲ್ಲ ಮಾಡೋದು ನಮಗೆ ತುಂಬ ಖುಷಿ. ಯಾಕೆ ನಾನು ನನ್ನ ಜೊತೆ ಇವ್ರು ಮಾಡ್ತಿರೋದು ನನಗೆ ಒಂದು ಅನುಭವ, ಕಲಿಯೋದು ತುಂಬ ಇದೆ ಸಿನಿಮಾದಲ್ಲಿ. ಎಷ್ಟು ವರ್ಷ ಇದೆ 35, ಅದು ಇಂಪಾರ್ಟೆಂಟ್ ಇಲ್ಲ, ಏನೇ ವರ್ಷ ಅದು ಈ ಥರ ಕಲಿದು ನನಗೆ ಮಾಡ್ಬೇಕಾದ್ರೆ ಅದು ನನ್ನ ತುಂಬ ಅನುಭವದ ವಿಷಯ. ಸೊ ಸಿನಿಮಾ ಬಗ್ಗೆ ಮಾಡಿದ್ದೀನಿ.